ಮುಂಡರಗಿ ತಾಲೂಕು ಅಕ್ರಮ ಅಕ್ಕಿ ದಂಧೆಕೋರರಿಗೆ ಕಡಿವಾಣ ಯಾವಾಗ? ಮುಂಡರಗಿ ಪಟ್ಟಣದಲ್ಲಿ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಬಡವರಿಗಾಗಿ ನೀಡುತ್ತಿರುವ ಅಕ್ಕಿಯನ್ನು ಹೆಚ್ಚಿನ ಹಣದ ಆಸೆ ತೋರಿಸಿ ಮನೆಗಳಿಗೆ ಅಲೆದಾಡಿ ಅಕ್ಕಿಯನ್ನು ಖರೀದಿ ಮಾಡಿ ಸಾಗಾಣಿಕೆ ಮಾಡುತ್ತಿರುವ ಖದೀಮ ಕಳ್ಳರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ವಿಶ್ವ ಕನ್ನಡ ರಕ್ಷಣಾ ವೇದಿಕೆ ವತಿಯಿಂದ ಆಗ್ರಹಿಸಿ ಮುಂಡರಗಿ ತಹಶೀಲ್ದಾರರು ಮನವಿ ಸಲ್ಲಿಸಿದರು. ಗದಗ ಜಿಲ್ಲೆಯ ನಗರದಲ್ಲಿ ಹಾಗೂ ಮುಂಡರಗಿ ತಾಲೂಕು ಪಟ್ಟಣ ಹಾಗೂ ಗ್ರಾಮ ಪ್ರದೇಶಗಳಲ್ಲಿ ರಕ್ತ ಬೀಜಾಸುರರು ರಾಕ್ಷಸರಂತೆ ಅಕ್ರಮ ಅಕ್ಕಿ ದಂಧೆ ಮಾಡುವ ಖದೀಮ ಕಳ್ಳರು ಹುಟ್ಟಿಕೊಂಡಿದ್ದಾರೆ. ಸದರಿ ಕಳ್ಳರ ಅನುಯಾಯಿಗಳು ಪುರುಷರು ಹಾಗೂ ಮಹಿಳೆಯರು ಚೀಲದಲ್ಲಿ ತಕ್ಕಡಿಯನ್ನು ಇಟ್ಟುಕೊಂಡು ಮನೆಗೆ ಅಲೆದಾಡಿ ಹೆಚ್ಚಿನ ಹಣ ಕೊಡುತ್ತೇವೆಂದು ಹೇಳಿ ಅಕ್ಕಿಯನ್ನು ಖರೀದಿ ಮಾಡಿ 2 ಚಕ್ರದ ವಾಹನದ ಬೈಕಿನ ಮೇಲೆ ಹಾಗೂ 3 ಚಕ್ರದ ಆಟೋ ಮೇಲೆ ಮತ್ತು ಟಾಮ್ ಮೇಲೆ ಅಕ್ಕಿ ಸಾಗಾಣಿಕೆ ಮಾಡುತ್ತಾರೆ. ಇನ್ನೊಂದು ಆಶ್ಚರ್ಯದ ಸಂಗತಿ ಏನೆಂದರೆ ಗ್ರಾಮ ಪ್ರದೇಶದಲ್ಲಿ ಅಕ್ಕಿ ನೀಡುವ ಕೇಂದ್ರಗಳಲ್ಲಿ ಹೆಬ್ಬೆಟ್ಟು ಹಾಕಿ ಕೆಲವರು ಅಕ್ಕಿಯನ್ನು ಅಲ್ಲೇ ಬಿಟ್ಟು ಹೋಗುತ್ತಾರೆ. ಕೇಂದ್ರಗಳಲ್ಲಿ ಅಕ್ಕಿ ಕೊಡುವ ದಿನಾಂಕದಿಂದ ಅಕ್ಕಿ ಬಂದಾಗುವ ದಿನಾಂಕದವರೆಗೆ ಸದರಿ ಕಳ್ಳರ ಅನುಯಾಯಿಗಳು ಅಕ್ಕಿಯನ್ನು ಖರೀದಿ ಮಾಡಿ ಅಕ್ಕಿಯನ್ನು ಖದೀಮ ಕಳ್ಳರ ಗುಪ್ತ ಜಾಗಕ್ಕೆ ಸಾಗಿಸುತ್ತಾರೆ. ಈ ವಿಷಯ ಎಲ್ಲ ಜನಸಾಮಾನ್ಯರಿಗೂ ಗೊತ್ತು. ಜನಸಂಪರ್ಕದಲ್ಲಿರುವ ಸ್ಥಳೀಯ ಅಧಿಕಾರಿಗಳಿಗೆ ಈ ವಿಷಯವಾಗಿ ಏನೂ ತಿಳಿದಿಲ್ಲ ಎಂದರೆ ಎಂತಹ ವಿಪರ್ಯಾಸ ಅಲ್ಲವೇ? ಕಾನೂನನ್ನು ಗೌರವಿಸದೆ ಕಾನೂನನ್ನು ಗಾಳಿಗೆ ತೂರಿ ಇಂತಹ ಅಕ್ರಮ ದಂಧೆ ನಡೆದರೆ ಮೇಲಿನ ಅಧಿಕಾರಿಗಳಿಗೆ ಮಾಹಿತಿ ನೀಡುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಎಂದು ಭಾವಿಸಿ ಈ ಮಾಹಿತಿಯನ್ನು ನೀಡುತ್ತಿದ್ದೇನೆ. ಆದ ಕಾರಣ ಅಕ್ರಮ ಅಕ್ಕಿ ದಂಧೆ ಮಾಡುತ್ತಿರುವ ಖದೀಮ ಕಳ್ಳರ ಅಕ್ಕಿ ಮುಚ್ಚಿಡುವ ಗುಪ್ತ ಜಾಗವನ್ನು ಪತ್ತೆ ಹಚ್ಚಿ ಸದರಿ ಕಳ್ಳರ ಮೇಲೆ ಪರೋಕ್ಷ ಅಪರೋಕ್ಷ ಇದ್ದವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ವಿಶ್ವ ಕನ್ನಡ ರಕ್ಷಣಾ ವೇದಿಕೆ ವತಿಯಿಂದ ಆಗ್ರಹಿಸಿ ಮುಂಡರಗಿ ತಹಶೀಲ್ದಾರರು ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಎಂಕೆ ತಳಗಡಿ ಗದಗ ಜಿಲ್ಲಾಧ್ಯಕ್ಷರು, ವಿಶ್ವ ಕನ್ನಡ ರಕ್ಷಣಾ ವೇದಿಕೆ ಭಾಷಾ ಸಾಬ್ ಡಂಬಾಳ, ಕೊಟ್ಟೆಪ್ಪ ಕುರಿ ರಮೇಶ್, ರಾಮೇನಹಳ್ಳಿ, ಶ್ರೀಮತಿ ಮಧುಮತಿ ಮಡಿವಾಳರ ಹಾಗೂ ವಿಶ್ವ ಕನ್ನಡ ರಕ್ಷಣಾ ವೇದಿಕೆ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ವರದಿ ಅರ್ಜುನ ಹೊಸಮನಿ, NKS TV4 ಮುಂಡರಗಿ. ವಿಷಯ: ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣದಲ್ಲಿ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಬಡವರಿಗಾಗಿ ನೀಡುತ್ತಿರುವ ಅಕ್ಕಿಯನ್ನು ಹೆಚ್ಚಿನ ಹಣದ ಆಸೆ ತೋರಿಸಿ ಮನೆಗಳಿಗೆ ಅಲೆದಾಡಿ ಅಕ್ಕಿಯನ್ನು ಖರೀದಿ ಮಾಡಿ ಸಾಗಾಣಿಕೆ ಮಾಡುತ್ತಿರುವ ಖದೀಮ ಕಳ್ಳರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವ ಮಾಹಿತಿ ಕುರಿತು ಮಾನ್ಯರೇ, ಮೇಲಿನ ವಿಷಯಕ್ಕೆ ಅನುಗುಣವಾಗಿ ಗದಗ ಜಿಲ್ಲೆಯ ನಗರದಲ್ಲಿ ಹಾಗೂ ಮುಂಡರಗಿ ತಾಲೂಕಾ ಪಟ್ಟಣದ ಹಾಗೂ ಗ್ರಾಮ ಪ್ರದೇಶಗಳಲ್ಲಿ ರಕ್ತ ಬೀಜಾಸುರರು ರಾಕ್ಷಸರಂತೆ ಅಕ್ರಮ ಅಕ್ಕಿ ದಂಧೆ ಮಾಡುವ ಖದೀಮ ಕಳ್ಳರು ಹುಟ್ಟಿಕೊಂಡಿದ್ದಾರೆ. ಸದರಿ ಕಳ್ಳರ ಅನುಯಾಯಿಗಳು ಹಿಂಬಾಲಕರು ಪುರುಷರು ಹಾಗೂ ಮಹಿಳೆಯರು ಚೀಲದಲ್ಲಿ ತಕ್ಕಡಿಯನ್ನು ಇಟ್ಟುಕೊಂಡು ಮನೆಗೆ ಅಲೆದಾಡಿ ಹೆಚ್ಚಿನ ಹಣ ಕೊಡುತ್ತೇವೆ ಎಂದು ಹೇಳಿ ಅಕ್ಕಿಯನ್ನು ಖರೀದಿ ಮಾಡಿ 2 ಚಕ್ರದ ವಾಹನದ ಬೈಕಿನ ಮೇಲೆ ಹಾಗೂ 3 ಚಕ್ರದ ಆಟೋ ಮೇಲೆ ಮತ್ತು ಟಮ್ ಮೇಲೆ ಅಕ್ಕಿ ಸಾಗಾಣಿಕೆ ಮಾಡುತ್ತಾರೆ. ಇನ್ನೊಂದು ಆಶ್ಚರ್ಯದ ಸಂಗತಿ ಏನೆಂದರೆ ಗ್ರಾಮ ಪ್ರದೇಶದಲ್ಲಿ ಅಕ್ಕಿ ನೀಡುವ ಕೇಂದ್ರಗಳಲ್ಲಿ ಹೆಬ್ಬೆಟ್ಟು ಹಾಕಿ ಕೆಲವರು ಅಕ್ಕಿಯನ್ನು ಅಲ್ಲೇ ಬಿಟ್ಟು ಹೋಗುತ್ತಾರೆ. ಕೇಂದ್ರಗಳಲ್ಲಿ ಅಕ್ಕಿ ನೀಡುವ ದಿನಾಂಕದಿಂದ ಅಕ್ಕಿ ಬಂದಾಗುವ ದಿನಾಂಕದವರೆಗೆ ಸದರಿ ಕಳ್ಳರ ಅನುಯಾಯಿಗಳು ಹಿಂಬಾಲಕರು ಅಕ್ಕಿಯನ್ನು ಖರೀದಿ ಮಾಡಿ ಅಕ್ಕಿಯನ್ನು ಖದೀಮ ಕಳ್ಳರ ಗುಪ್ತ ಜಾಗಕ್ಕೆ ಸಾಗಿಸುತ್ತಾರೆ. ವಿಷಯ ಎಲ್ಲ ಜನಸಾಮಾನ್ಯರಿಗೂ ಗೊತ್ತು. ಜನಸಂಪರ್ಕದಲ್ಲಿ ಇರುವ ಸ್ಥಳೀಯ ಅಧಿಕಾರಿಗಳಿಗೆ ಈ ವಿಷಯವಾಗಿ ಏನು ತಿಳಿದಿಲ್ಲ ಎಂದರೆ ಎಂಥ ವಿಪರ್ಯಾಸ ಅಲ್ಲವೇ? ಕಾನೂನನ್ನು ಗೌರವಿಸದೆ ಕಾನೂನನ್ನು ಗಾಳಿಗೆ ತೂರಿ ಇಂತಹ ಅಕ್ರಮ ದಂಧೆ ನಡೆದರೆ ಮೇಲಿನ ಅಧಿಕಾರಿಗಳಿಗೆ ಮಾಹಿತಿ ನೀಡುವುದು ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ ಎಂದು ಭಾವಿಸಿ ಈ ಮಾಹಿತಿಯನ್ನು ನೀಡುತ್ತಿದ್ದೇನೆ. ಆದ ಕಾರಣ ಅಕ್ರಮ ದಂಧೆ ಮಾಡುತ್ತಿರುವ ಖದೀಮ ಕಳ್ಳರ ಅಕ್ಕಿ ಮುಚ್ಚಿಡುವ ಗುಪ್ತ ಜಾಗವನ್ನು ಪತ್ತೆ ಹಚ್ಚಿ ಸದರಿ ಕಳ್ಳರ ಮೇಲೆ ಪರೋಕ್ಷ ಅಪರೋಕ್ಷ ಇದ್ದವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕಂತ ನಡೆದುಕೊಂಡ ವಿನಂತಿಪೂರ್ವಕ ಮನವಿ ಆಗಿದೆ. ಅಕ್ಕಿ ಕಳೆದ್ರೆ ಇವ್ರನ್ನ ನಮ್ಮ ಒಂದು ಅಧೀನ ಇಲಾಖೆಯವ್ರ ಮುಖಾಂತರ ಇವರು ಯಾರು ಇಂಥ ಒಂದು ಕಳ್ಳತನ ಕೆಲಸ ಮಾಡ್ತಾರೆ ಅನ್ನೋದಕ್ಕೆ ಸೂಕ್ಷ್ಮವಾಗಿ ಇವ್ರನ್ನ ನಾವು ಪತ್ತೆ ಹಚ್ಚುವಂಥ ಕೆಲಸಗಳನ್ನು ಮಾಡ್ತೀವಿ. ಮತ್ತು ಆಮೇಲೆ
ಇವರು ಅಧಿಕೃತವಾಗಿ ಇವರು ಏನಾದರೂ ಕಂಡು ಬಂತಪ್ಪ ಅಂದ್ರೆ ಅವ್ರ ಮೇಲೆ ಕಾನೂನು ಪ್ರಕಾರ ನಾವು ಅವ್ರ ಮೇಲೆ ಕ್ರಮ ತಗೊಳ್ಳುವಂಥ ಒಂದು ವ್ಯವಸ್ಥೆ ಮಾಡ್ತೀನಿ. ಮತ್ತು ಮೇಲಾಧಿಕಾರಿಗಳಿಗೆ ಒಂದು ವಿಷಯವನ್ನು ಮನವಿ ಮೂಲಕ ತಾವು ಕೊಟ್ಟಿದ್ದನ್ನು ಅವರಿಗೆ ತಲುಪಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತೀನಿ ಅಂತ ತಮ್ಮ ಎಲ್ಲ ಮುಖಂಡರಿಗೆ